ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಸ್ಪರ್ಧಾಗುರು ಯೂಟ್ಯೂಬ್ ಚಾನಲ್. ಸ್ಪರ್ಧಾಗುರು ವೆಬ್ಸೈಟ್ನಲ್ಲಿ ಆನ್ಲೈನ್ ಟೆಸ್ಟ್ನ ಹೇಗೆ ಅಟೆಂಡ್ ಮಾಡಬೇಕು? ಬ್ರೌಸರಲ್ಲಿ www.spardha.guru ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಇದು ನಿಮ್ಮ ಸ್ಪರ್ಧಾಗುರು ವೆಬ್ಸೈಟ್. ಈಗ ಲಾಗಿನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ನ ಎಂಟರ್ ಮಾಡಿ ಮತ್ತೆ ಲಾಗಿನ್ನ ಕ್ಲಿಕ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಡ್ಯಾಶ್ ಬೋರ್ಡ್ ಕಾಣುತ್ತೆ. ಇಲ್ಲಿ ಲಾಸ್ಟಲ್ಲಿ SGIPL ಟೆಸ್ಟ್ ಪೋರ್ಟಲ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಸ್ಕ್ರೋಲ್ ಡೌನ್ ಮಾಡೋದ್ರಗಿನ ನಿಮಗೆ ಟಾಪಿಕ್ ಇರುತ್ತೆ ಸಿಂಪ್ಲಿಫಿಕೇಶನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಟೆಸ್ಟ್ಸ್ ಓಪನ್ ಆಗುತ್ತೆ. ನಿಮಗೆ ಯಾವ ಟೆಸ್ಟ್ ಅಸೈನ್ ಆಗಿದೆಯೋ ಆ ಟೆಸ್ಟ್ ಮೇಲೆ ಇಲ್ಲಿ ಸ್ಟಾರ್ಟ್ ಕ್ವಿಜ್ ಅಂತ ಕ್ಲಿಕ್ ಮಾಡಿ ಮತ್ತೆ ಸ್ಟಾರ್ಟ್ ಕ್ವಿಜ್ ಅಂತ ಕ್ಲಿಕ್ ಮಾಡಿ. ಸೊ ಈಗ ಟೆಸ್ಟ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆನ್ಸರ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಆಗುತ್ತೆ. ಮಾರ್ಕ್ ಫಾರ್ ರಿವ್ಯೂ ಅಂತಂದ್ರೆಗಿನ ಡೌಟ್ ಇದ್ದು ನಾನು ಮತ್ತೆ ಅಟೆಂಡ್ ಮಾಡಬೇಕು ಅಂದರೆ ಮಾರ್ಕ್ ಫಾರ್ ರಿವ್ಯೂನ ನೀವು ಮಾಡ್ಬೋದು. ಸೊ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ ಎಷ್ಟು ಕ್ವಶನ್ಸ್ ಇದೆ, ರೆಡ್ ಕಲರಲ್ಲಿ ಇದ್ರೆ ಆನ್ಸರ್ ಮಾಡಿಲ್ಲ ಅಂತ ಅರ್ಥ. ಆನ್ಸರ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ರೆಗಿನ ನಿಮಗೆ ಅದು ಗ್ರೀನ್ ಕಲರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಟೆಂಡ್ ಮಾಡಿಲ್ಲ ಅಥವಾ ಮಾರ್ಕ್ ಫಾರ್ ರಿವ್ಯೂ ಅಂತಂದ್ರೆ ಆರೆಂಜ್ ಕಲರಲ್ಲಿ ಇರುತ್ತೆ. ಆಪ್ಷನ್ನ ಸೆಲೆಕ್ಟ್ ಮಾಡಿ ಮಾರ್ಕ್ ಫಾರ್ ರಿವ್ಯೂ ಅಂತಂದ್ರೆಗಿನ ಇಲ್ಲಿ ನೋಡಿ ಆರೆಂಜ್ ಕಲರಲ್ಲಿ ಬಂದಿದೆ. ಮತ್ತೆ ಕ್ವಶನ್ ನಂಬರ್ 2ನ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಸರ್ನ ಚೇಂಜ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಗ್ರೀನ್ ಕಲರಲ್ಲಿ ಇರುತ್ತೆ. ಸೊ ಅಂದರೆ ನೀವು ಆನ್ಸರ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡಿದ್ಮೇಲೆ ಸಬ್ಮಿಟ್ ಟೆಸ್ಟ್ನ ಕ್ಲಿಕ್ ಮಾಡಿ. ನೀವು ಒಂದು ವೇಳೆ ಸಬ್ಮಿಟ್ ಟೆಸ್ಟ್ನ ಕ್ಲಿಕ್ ಮಾಡದೆ ಇಲ್ಲಿ ಕೌಂಟ್ ಡೌನ್ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ. ಟೈಮ್ ಮುಗಿಯೋದ್ರೊಳಗಡೆನೆ ಸಬ್ಮಿಟ್ ಟೆಸ್ಟ್ ಕೊಡಬೇಕು. ಒಂದು ವೇಳೆ ಆಟೋ ಸಬ್ಮಿಟ್ ಆದರೆ ರಿಸಲ್ಟ್ 0 ತೋರಿಸುತ್ತೆ. ಸೊ ಮತ್ತೆ ಸಬ್ಮಿಟ್ ಟೆಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ರಿಸಲ್ಟ್ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು.